2 ಗಂಟೆಗೇನೋ ಕೆಳ ಬಂದೆ ನಾವು. ಶಾಸ್ತ್ರಿ ಸರ್ಕಲ್ ಅಲ್ಲಿ ಬರುವಾಗ ಯಾರು ನಿಮ್ ಯಾರ್ದಾರ ತೀರಿ ಅಂಬ್ರಲ್ಲ ಹಾರಂಬ್ರಲ್ಲ ಯಾರು ಗೊತ್ತಿಲ್ಲ ನಿಮ್ಗೆ ಯಾಕೆ ಇಲ್ಲ ನನ್ಗೆ ಗೊತ್ತಿಲ್ಲ ಯಾರು ಹೇಳಿದ್ರು ನಿಮ್ಗೆ ಹೆಸರು ಅಂತ ಹೇಳಿದ್ರೆ ಎಂತ ಇಲ್ಲ ಆಕ್ಸಿಡೆಂಟ್ ಅವ್ರೆ ಅಂದ್ರು. ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಒಬ್ಬರು ಮಾತಾಡ್ಕೊಂತ ಇದ್ರು. ಯಾರೇನು ಗೊತ್ತಾಯಿಲ್ಲ ಹೇಳು ಕಾಡಿಗೆ ನೋಡ್ರು ಅಂತ ಹೇಳ್ದಂಗಿತ್ತಪ್ಪ. ಏನು ಹೆಂಗಿದ್ರು ಅವ್ರು घन प्रचंड पवन श्री विघ्नेश्वर पातु मां. 4 ಗಂಟೆಗೆ ಹೋಗ್ತಿದ್ರು. ಅದೇ ರೀತಿಯಲ್ಲಿ ಪದ್ಯ ಹೇಳಿ ಪ್ರಸಂಗ ಯಕ್ಷಲೋಕ ವಿಜಯ ಎಲ್ಲ ಯಕ್ಷಲೋಕ ವಿಜಯ ಬಂದದ್ದು ಸಂಗೀತ ಮಾಡ್ತಿದ್ರು. ಆಮೇಲೆ 3-4-5 ವರ್ಷ ಇದ್ರು. ಅದು ಎಷ್ಟು ವರ್ಷ ಇದ್ರು ನಂಗೆ ನೆನಪಾಗುದಿಲ್ಲ. ಪ್ರಬುದ್ಧ ಭಗವತರಾಗಿ ಹೋದ್ರು. ಇಲ್ಲಿ ಪ್ರಬುದ್ಧರಾಗಿ ಆಗಿ ಬೇರೆ ಮೇಳಕ್ಕೆ ತೆರಳೂರು ಮೇಳ ಆ ವರ್ಷ ನಾವು ಎದ್ದಿದ್ದು ಟೆಂಟ್ ತೆರಳೂರು ಮೇಳಕ್ಕೆ ನಾನು ನಾವ್ರು ಸಾಮುಕರು 3 ಜನ ಗೆಸ್ಟ್ ಆಗಿ ಹೋಯ್ತು. ಅವರು ಆ ವರ್ಷ ವಿಜಯಶ್ರೀ ಪ್ರಸಂಗ ಇದ್ದಿತ್ತು. ಹೌದು ವಿಜಯಶ್ರೀ ಪ್ರಸಂಗ ಇದ್ದಿತ್ತು. ಅಲ್ಲಿ ಅಂಬತೇಶ್ವರಿಯಿಂದ ತೆರಳೂರು ಮೇಳ ಅವರು ತೆರಳೂರು ಮೇಳಕ್ಕೆ ನಿಶ್ಚಯ ಅದು. ಹೌದು ಯಾರು ನಾವ್ರು ಸಾಮುಕರು ಅಮೃತೇಶ್ವರ ಇದ್ರ ಅಂದೇಳಿ ಅವರು ಅಮೃತೇಶ್ವರ ಇದು ಶಾಲೆ ಪೆರಡೂರಿಗೆ ನಿಶ್ಚಯ ಅದು. ಕಡೆಗೆ ನಮ್ಗೆ ತಡ ಇತ್ತು ಮೇಳ ಹೇಳೋದು 15 ದಿವಸ ಅಂತೇಳಿ ಹೋಯ್ತು. ಇವ್ರು ಒಪ್ಪಿಗೆ ಪಡೆದು ತಂದೆಯವ್ರು ಒಪ್ಪಿಗೆ ಪಡೆದು ಕರ್ಕೊಂಡು ನಮ್ಮನ್ನು ಅಲ್ಲಿ ಕುಮಟಾ ಗೋವಿಂದಕರೆಲ್ಲ ಇದ್ರು. ಅಲ್ಲಿಂದ ಅವರು ಮೇಲ್ಮೇಲೆ ಹೋದ್ರು. ಈ ಪೆರಡೂರು ಮೇಳ ಇದ್ದಿತ್ತಲ್ಲ ಕಾಳಿಗೆ ನೋಡ್ರು ಹೋದ ವರ್ಷ ವಿಜಯಶ್ರೀ ಪ್ರಸಂಗ ಆಗಿದ್ದು. ಆ ವರ್ಷ ಒಂದ್ಸಲ ಕೆಲ್ಮಂಜೇಶ್ವರದಲ್ಲಿ ಒಂದು ಆಟ ಆಗಿ ನಿತ್ತು ಮತ್ತೆ ಹೇಳಲಿಲ್ಲ ಮೇಳ. ನನ್ನ ಬಾಲ್ಯ ವ್ಯವಸ್ಥೆ ನಾನು ಕಂಡಿದ್ದೆ ಪೆರಡೂರು. ಆಮೇಲೆ ಮತ್ತೆ ಟೆಂಟ್ ಮೇಳ ಹೇಳಲಿಲ್ಲ. ಮೇಳ ಬಿದ್ದದ್ದು ಕೆಲವು ವರ್ಷ ಮೇಳ ಹೇಳಲಿಲ್ಲ. ಆನಂತರ ಕರುಣಾಕರ್ ಶೆಟ್ರು ಹೌದು ಅದು ಕರುಣಾಕರ್ ಶೆಟ್ರಿ ಅಲ್ಲ ಅದು ಕರುಣಾಕರ್ ಶೆಟ್ರೆ ಆ ಮೇಳವನ್ನು ಹೌದು ಆ ಮೇಳವನ್ನು ಮಾಡಿದ್ರು ಪೆರಡೂರ್ನವ್ರು ಯಾರು ಕರುಣಾಕರ್ ಶೆಟ್ರೆ ಮಾಡಿದ್ದು. ಕೊನೆಯ ಆಟ ನನಗೆ ನೆನಪು. ಮೊನ್ನೆ ನಾನು ಯೋಚನೆ ಮಾಡಿದವ ನಾ ಶಾಲೆ ಹೋಗ್ತಾ ಇದ್ದೆ. ಇದೇ ವಿಜಯಶ್ರೀ ಪ್ರಸಂಗ ಹೋಗಿದ್ದೆ ನಾನು ಆಟಕ್ಕೆ ಹೋಗಿದ್ದೆ. ಬಾರಿ ಚಿಕ್ಕವ ನಾನು. ಅಲ್ಲೇ ಎಂಡ್ ಆಯ್ತು ಅದು ಕೆಲ್ಮಂಜೇಶ್ವರ ರಥಬೀದಿಯಲ್ಲೇ. ಅದು ಮತ್ತೆ 3-4 ದಿನ ಅವರು ಟೆಂಟ್ ಬಿತ್ಲಿಲ್ಲ. ಅಂದ್ರೆ ಏನೋ ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಅದ್ರ ನಂತರ ಮತ್ತೆ ಮೇಳ ಹೇಳಲಿಲ್ಲ ಅಂತ ನಾನು ಕೇಳಲ್ಪಟ್ಟೆ ಅಷ್ಟೇ. ಆ ನಂತರ ಸಾಲಿಗ್ರಾಮ ಮೇಳಕ್ಕೆ ಬಂದ್ರು ಯಾವ್ದು ನೋಡ್ರು. ಸಾಲಿಗ್ರಾಮದಲ್ಲಿ ನಿಮ್ ಒಡನಾಟ ನೀವು ಸಾಲಿಗ್ರಾಮಕ್ಕೆ ಹೋಗಿದ್ರೆ ಸಾಲಿಗ್ರಾಮದಲ್ಲಿ ನೀವು ಅವ್ರ ಒಡನಾಟ ಇಲ್ಲ. ಈ ಮಳೆಗಾಲದಲ್ಲಿ ಒಡನಾಟ ಎಲ್ಲ ಆಗ್ತದೆ. ಮಳೆಗಾಲದಲ್ಲಿ ಒಡನಾಟ ಬೊಂಬಾಯಿ ಬೆಂಗಳೂರು ಅಲ್ವಾ? ಬೆಂಗಳೂರಲ್ಲಿ ಬೊಂಬಾಯಲ್ಲಿ ಇಲ್ಲ. ಬೆಂಗಳೂರಿಗೆಲ್ಲ ಹೋಗಿದ್ದೇವೆ ನಾವು. ಮತ್ತೆ ಊರಲ್ಲಿ ಎಲ್ಲ ಆಟ ಆಗ್ತಿತ್ತಲ್ಲ ತುಂಬಾ. ಅವಾಗ ತುಂಬಾ ಆಟ ಆಗ್ತಿತ್ತು. ಒಂದು ಉಡುಪಿಯಲ್ಲಿ BPCಯಲ್ಲಿ ಕಾಯಂ ಶನಿವಾರ ಆಯ್ತಾರ ಆಟ ಆಗ್ತಿತ್ತು. ಮತ್ತೆ ಮಣಿಪಾಲ ಕಾಯಂ ನಾನು ಇರ್ತಿದ್ದೆ. ನಾನು ವೈಗುಂಠೇಕರು ಇನ್ನೊಂದು ನೋಡ್ರ ಕ್ಯಾಸೆಟ್ ಆದರ್ಶ ಪುತ್ರ ಭೀಷ್ಮದಲ್ಲಿ ನೀವೇ ಎಲ್ಲ ಇದ್ ಮಾಡಿದ್ದು. ಆದರ್ಶ ಪುತ್ರ ಭೀಷ್ಮ ಇದ್ರಲ್ಲಿ ಇವಳು ಯೋಜನ ಗಂಧಿ ಮಾಡಿದ್ ನೀವೇ ಅಲ್ವಾ? ಕ್ಯಾಸೆಟ್ ನಲ್ಲಿ ನೀವೇ ಯೋಜನ ಗಂಧಿ ಮಾಡಿ. ಆದರ್ಶ ಪುತ್ರ ಭೀಷ್ಮ ಪ್ರತಿಜ್ಞೆಯಲ್ಲಿ ಯೋಜನ ಗಂಧಿ ಮಾಡಿದ್ ನೀವೇ. ಕ್ಯಾಸೆಟ್ ನಲ್ಲಿ ಉಂಟು ಯೋಜನ ಗಂಧಿ. ಹೌದು. ನಾವು ಆಮೇಲೆ ಅದ್ಭುತ ಭಾಗವತರಾಗಿಬಿಟ್ರು. ಅದ್ಭುತ ಅಂದ್ರೆ ಅದು ಹಿಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಅಹಂಕಾರ ಅವ್ರ ಹತ್ರ ಸುಳಿಲಿಲ್ಲ. ಎಲ್ಲ ಸಿಕ್ಕಿದ್ರು ಹಣ್ಣು ಅಂತ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿ ನಮ್ಮನಿಗೆ ಪಾಪ ಬಾಬರ ಅಂತೇಳಿ ಕರ್ಕೊಂಡು ಹೋಗ್ತಿದ್ರು. ಕಡೆಗೆ ಸಂಜೆ ಹೊರಡುವಾಗ ಇನ್ನು ಎಲ್ಲಿ ಬಿಡ್ತಾರೆ ಅಂತೇಳಿ ಬಿಡ್ತಿದ್ರು. ಹೇಳದ್ದು ಪ್ರೀತಿ ನಮ್ಮವ್ರು ಅಂತ. ಭಾರಿ ನನ್ನ ಮೇಲೆ ಗೌರವ ಇತ್ತು, ಪ್ರೀತಿ ಇತ್ತು, ಎಲ್ಲ ಇತ್ತು ನಾವ್ರಿಗೆ. ಆ ದಿವಸ ನಾನು ಸಾಗರಕ್ಕೆ ಹೋಗಿದ್ದೇವಲ್ಲ, ಸಾಗರ ಆಟ ಕರ್ಣಕೃಷ್ಣ ಆಟ. ಅಲ್ಲಿ ಕುಶಲವ ಭಸ್ಮಾಸುರ ಲಾಸ್ಟ್ ಮುಂದೆ ಒಂದು ಪ್ರಶ್ನೆ ಬೇರೆ ಅಂತ ಹೌದು. ಅದು ನೋಡ್ರು ಫಸ್ಟ್ ಪದ್ಯ ಹೇಳಿದ್ರ ಅಂತ ಅದೇನು. ಹೌದು. ಅಲ್ಲಿ ಏನಾಯ್ತಂದ್ರೆ ಕೊಳಗಿ ಕೇಶವ ಹೆಗಡೆ ಅವರು ನನಗೆ ಕುಶಲದಲ್ಲಿ ಯಾಕಿಲ್ಲ, ಆದ್ರಿಂದ ನಾವು ನೀವು ಹೋಯ್ನಿ, ನಾನ್ ಭಸ್ಮಾಸುರ ಹೋಯ್ನಿ ಹೇಳುತ್ತೆ ಅಂದ್ರು. ಆಯ್ತು, ಇವ್ರು ಯಾರಿಗೆ ನಂಗೆ ಯಾವ್ದು ರೊಡ್ಡಿನ ಮೇಲೆ ಅಂದ್ರೆ ಭಸ್ಮಾಸುರ ಹೋಯ್ನಿ ಇರ್ತಾರ ಕುಶಲಕ್ಕೆ. ಹೋಗುವಾಗ ನಿಂದಂಗು ತಡ ಇತ್ತಲ್ಲ ಮರ ಬೆಳಗರಿಗೆ ವೇಷ ಇತ್ತಲ್ಲ, ನಾವು ಹತ್ತಿ ಗಾಡಿ ಇತ್ತು, ನಾವು ಹತ್ತು
ಆಯ್ತಾಯ್ತು ಹೋಗಿ ನೋಡ್ರಿ ಅಂದೆ. ಸರಿ ಲಾಸ್ಟ್ ಅದು. ಅಲ್ಲಿಂದ ನಾನು ಕುಂದಾಪುರಕ್ಕೆ ಹೋದೆ. ಒಂದೂವರೆ 2 ಗಂಟೆಗೇನು ಕೆಳ ಬಂದೆ ನಾವು. ಶಾಸ್ತ್ರಿ ಸರ್ಕಲ್ ಅಲ್ಲಿ ಬರುವಾಗ ಯಾರು ನಿಮ್ ಯಾರ್ದಾರ ತೀರಿ ಅಂಬ್ರಲ್ಲ ಹಾರಂಬ್ರಲ್ಲ ಯಾರು ಗೊತ್ತಿಲ್ಲ ನಿಮ್ಗೆ ಯಾಕೆ ಹೇಳು? ಇಲ್ಲ ನನ್ಗೆ ಗೊತ್ತಿಲ್ಲ. ಯಾರು ಹೇಳಿದ್ರು ನಿಮ್ಗೆ ಹೆಸರು ಅಂತ ಹೇಳಿದ್ರೆ ಎಂತ ಇಲ್ಲ ಆಕ್ಸಿಡೆಂಟ್ ಅವ್ರೆ ಅಂದ್ರು. ಸರಿಯಾಗಿ ಯಾರಿಗೂ ಗೊತ್ತಿಲ್ಲ. ಒಬ್ರಿಂದ ಅವ್ರು ಮಾತಾಡ್ಕೊಂತ ಇದ್ರು. ಯಾರೇನು ಗೊತ್ತಾಯಿಲ್ಲ ಹೇಳು. ಕಾಳಿಂಗ್ ನೋಡ್ರು ಅಂತ ಹೇಳ್ದಂಗಿತ್ತಪ್ಪ. ಏನು ಹೆಂಗಿದ್ರು ಅವ್ರು ಎಲ್ಲ ಕಲಾಸ ಅವ್ರು ನಮ್ಗೆ ಶೆಡ್ಲೇ ಬಿದ್ದಾಗ ತಲೆ ಮೇಲೆ ಸತ್ಯ. ಹೌದಪ್ಪ. ಅಲ್ಲಿಂದ ನೇರ ನಾನು ಇಲ್ಲಿ ಬಂದೆ, ಗುಣಿವೆ ಬಂದೆ. ಗುಣಿವೆ ಬರುವಾಗ ದಾರಿ ಉದ್ದಕ್ಕೂ ಜನ ಕಡೆಗೆ ಅಲ್ಲಿ ಹೇಳ್ರು ಇವತ್ತು ಬರುವುದಿಲ್ಲ, ಮುಣಿಪಾಲ ತಗೊಂಡಿದ್ರು, ನಾಳೆಗೆ ಆಯ್ತು ಅಂತ. ನಾನು ಕಡೆಗೆ ಮನೆಗೆ ಬಂದೆ. ಮಾರನೇ ದಿವಸ ಬೆಳಿಗ್ಗೆ ಹೋಯ್ತು. ಹೌದು. ನಿಮ್ಮ ವೇಷಗಾರಿಕೆ ಮಾಡುವಾಗ, ವೇಷದಲ್ಲಿರುವಾಗ ಅಥವಾ ವೇಷದಲ್ಲಿ ಇಲ್ದಿದ್ದಾವಾಗ ಈ ಆಟದಲ್ಲೆಲ್ಲಾದ್ರೂ ಏನಾದ್ರು ನಿಮ್ಗೆ ಅವ್ರಿಗೆ ಏನಾದ್ರು ಮಾತುಕತೆ ಆಗಿದೆ? ಇಲ್ಲ 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 ಅಲ್ಲ ಎಲ್ಲಾದ್ರೂ ಅಲ್ಲ ಹೀಗೆ ಹಿಂಗೆ ಈ ವೇಷವನ್ನ ಹೀಗ್ ಮಾಡ್ಬೇಕಂತ ನೀವು ಕೇಳಿದ್ದು ಅಥವಾ ಅವ್ರು ಹಿಂಗೆ ಅಣ್ಣ ಹಿಂಗ್ ಮಾಡಿದ್ರೆ ಚಂದ ತಿಳಿ ಅಂತ ಕೇಳಿದ್ರೆ? ನಮ್ಗೆ ಹಾಗೆಲ್ಲ ಒಟ್ಟಾಗಲೇ ಇಲ್ಲ. ನಾವು ಆಗ್ಲಿಲ್ಲ. ಹೌದು. ಮಂಗಳೂರಲ್ಲಿ ಒಂದು ಆಟ ಆಗಿದೆ, ನಾಗೇಶ್ವರಿ. ಅಲ್ಲಿ ನನ್ನ ಇದು ಹಾಕಿದ್ರೆ ಯಾವ್ದು ದಾರಿಕೆ ಹಾಕಿದ್ವಿ. ನಾ ದಾರಿಕೆಯನ್ನು ಮಾಡದೇ ಇಲ್ಲ. ಅವಾಗ ರಾಮನಾಯರಿ ಮಾಡಿ ಹೆಸರು ಮಾಡಿದ ಅಲ್ಲ, ಒಂದೊಂದು ಪ್ರಸಂಗದಲ್ಲಿ ಒಬ್ಬರೊಬ್ಬರ ಹೆಸರು ಮಾಡ್ತಾರೆ. ಅವ್ರ ಹೆಸರು ದಾರಿಕೆ ಹಾಕಿರು. ಮಾಡಲ್ಲ ಮರ ನಾನೊಂದು ಹೇಳ್ದೆ, ಮಾಡಿ ಬರ್ರೆ ಹೇಗೆ ಮಾಡ್ತೀವಿ ಕಾಮಂದ್ರೆ ಹಾಕಿದ್ರು. ದಾರಿಕೆ ಮಾಡಿದೆ. 2 ರೀತಿಯ ಅಭಿಪ್ರಾಯ ಬಂತು ಅದ್ರಲ್ಲಿ. ಆಮೇಲೆ ದಾರಿಕೆಯೇ ಸರಿ ನಿಮ್ದೊಂದು ದಾರಿ ಬೇರೆ ಅಂದ್ರೆ ಮತ್ತಂತಲ್ಲ. ಅಲ್ಲಿ ಯಾಕೆ ಸರಿ ಅಂದ್ರೆ ಯಾಕೆ ಸರಿಯಲ್ಲ ಅಂತ ಹೇಳಿದ್ರೆ, ರಾಮನಾಯರಿಯ ದಾರಿಕೆ ಹೇಗಂದ್ರೆ ಬಡಿ ಆ ರಂಡಿಗೆ ಹಾಗೇ ಹೇಳುವ ಭಾವ ಸೃಷ್ಟಿ ಮಾಡ್ತಿತ್ತು. ಅವಳಿಗೆ ಮಾಡೋದು ಸರಿ ಆಯ್ತು ದಾರಿಕೆಗೆ. ಆ ಭಾವ ರಾಮನಾಯರಿ ದಾರಿಕೆಯಲ್ಲಿ ಭಾವನೆಯಲ್ಲಿ ಸೃಷ್ಟಿ ಆಗ್ತಿತ್ತು. ನಮ್ದಾಗಲ್ಲ, ಸಾತ್ವಿಕವಾಗಿ ಮಾಡ್ಲೇ ಇಲ್ಲ. ಪಾಪ ಹಂಗ ಆಗೈತಿ. ಈ ಭಾವನೆ ಸೃಷ್ಟಿ ಆಯ್ತು. ಅಂದ್ರೆ ಒಬ್ಬೊಬ್ಬ ಕಲಾವಿದನ ಮನೋವೃತ್ತಿಗಳು ಬೇರೆ ಬೇರೆ ಆಯ್ತು. ಈ ಪಾತ್ರಗಳನ್ನು ಪಾತ್ರ ಪೋಷಣೆ ಮಾಡುವಾಗ್ಲೂ ಒಬ್ಬೊಬ್ಬ ಕಲಾವಿದನ ಮನೋಧರ್ಮಗಳು ಬೇರೆ ಬೇರೆ ಇರ್ತದೆ. ರಾಮನಾಯರಿ ಒಳ್ಳೇದ್ ಮಾಡ್ತಾ ಬಿಡಿ, ಆ ಪ್ರಶ್ನೆ ಬೇರೆ, ನಮ್ಗೆ ಅಡಿಯ. ಆದ್ರೆ ಈ ರೀತಿ ಅಭಿಪ್ರಾಯ ಬಂತು. ನಾನು ನಿಮ್ಮ ಮನೋಧೋರಣೆ ಅಂತ ಪಾತ್ರ ಮಾಡಿ ಒಳ್ಳೇದಾಯ್ತು ಅಂತ ಹೇಳಿದ್ರೆ 2 ರೀತಿಯ ಅಭಿಪ್ರಾಯಗಳು ಬಂತು. ಅದು ಆರಾಟ ಏನೋ ಗೊತ್ತಿಲ್ಲಪ್ಪ. ಯಾರೋ ಬಳಗಾರ ಆಟ ಮಾಡ್ತಿದ್ರು ಮಂಗಳೂರಲ್ಲಿ, ಕಾಯಂ ನಮ್ದು ಅಮೃತೇಶ್ ಮಾಡಿದ್ರು. ಕೆ ಬಳಗಾರ ರಾಮನಾಯರಿ ಅಲ್ಲ ಹಾಂಗೆ ಹೇಳಿ ಅವ ಬೋನಸ್ ವೇಷಧಾರಿ ಅಲ್ಲ, ಒಳ್ಳೆಯ ವೇಷಧಾರಿ. ಏನ್ ಮಾಡೋದು, ನಮಗೆ ಕೆಲವು ದುಶ್ಚಟಗಳು ಉಂಟಲ್ಲ ಸ್ವಾಮಿ, ನಮ್ಮನ್ನು ಕೊಲ್ಲುಕ್ಕೆ. ಆದ್ರೆ ನಾವು ಅದು ಯಾವ್ದಕ್ಕೂ ಸಿಕ್ಕದೆ ಅಲ್ಲ ಅಣ್ಣೋಣ್ಣ ನಿಮ್ದಾದ ಹೆಸರು ಬೇರೆ. ವಿನಾಯಕರ್ ಅಂತ ಹೇಳುದು ಯಾವಾಗ್ಲೂ ನಮ್ ಗುರುಗಳು ಹೇಳುದು, ನಮ್ಮ ದಾಮೋದರ ಉಪ್ಪೂರ ಹಿರಿಯ ಮಗ ನಂಗೆ ಯಾವತ್ತೂ ಹೇಳುದು, ನಾಯಕರು ಹಣ್ಣು ಮಟ್ಟಿಗೆ ಮಾತ್ರ. ಹಣ್ಣು ನಮ್ಮನೆಗೆ ಇದ್ದವ ಎಷ್ಟೋ ವರ್ಷ, ನಮ್ಮನೆಲ್ಲ ಇದ್ದವ ಹಣ್ಣು. ನನ್ನ ಹತ್ರ ಯಾವಾಗ್ಲೂ ಹೇಳು, ಹಣ್ಣು ನಮ್ಮಲ್ಲಿ ಇತ್ತ ಎಷ್ಟೋ ವರ್ಷ, ಯಕ್ಷಗಾನ ಅಭ್ಯಾಸ ಮಾಡಿದವ, ನಮ್ಮ ಮನೆಯಲ್ಲೇ ಊಟ ಮಾಡ್ಕೊಂಡು ಒಳ್ಳೆಯವರು ಅಂತ ನಮ್ಮ ಗುರುಗಳು. ಉಪ್ಪೂರ ಮಗ, ನಾವು ಪ್ರಥಮ ಅಭ್ಯಾಸ ಅವರೇ. ಉಪ್ಪೂರ್ಕ್ಕಿಂತಲೂ ವಿದ್ಯಾ ಅಂದ್ರೆ ದೊಡ್ಡ ಹೇಳಿಕೊಡುವ ಮಟ್ಟಿಗೆ ಅವರು ದೊಡ್ಡ ಗುರುಗಳೇ. ಸಂಗೀತ ಇರ್ಬೋದು, ರಾಗಗಳಿರ್ಬೋದು, ಲಯಗಳಿರ್ಬೋದು, ತಾಳಗಳಿರ್ಬೋದು, ಅಷ್ಟು ಖಚಿತವಾಗಿ ಹೇಳ್ಕೊಡ್ತಾ ಇದ್ರು. ಅವ್ರು ಉಪ್ಪೂರ್ ಹೇಳ್ತಿದ್ರು. ಅಮ್ಮೋದ್ರ ಹೇಳ್ಕೊಟ್ಟು ನಂತರ ಮತ್ ನಾ ಇನ್ನೊಬ್ರ ಹತ್ರ ಹೇಳ್ಕೊಡು ಬೇಡ, ಯಾಕೆ ನಾನು ಹೇಳುವುದು ಬೇಡ, ಅಷ್ಟು ಚಂದವಾಗಿ ಹೇಳ್ಕೊಡ್ತಾನೆ ಅಂತ ಇವರೆಲ್ಲ ತಯಾರಾದಿದ್ರೆ ನಮ್ಮ ಗುರುಗಳ ಮಗ ದಾಮೋದರ ಉಪ್ಪೂರಿಂದ ಅಲ್ಲಿ ಮನೆಗೆ ಅವ್ರ ಮನೆಯಲ್ಲೇ ತಯಾರಾದವ್ರು ಇವರೆಲ್ಲ. ತುಂಬಾ ಸಂತೋಷ. ಆನಂತರ ಈಗ ಕಾಳಿಂಗನಗೌಡರ ಬಗ್ಗೆ ಬೇರೆ ನಿಮ್ಗೆಲ್ಲಾದ್ರೂ ಸಿಗ್ತಾ ಇದ್ರ ನೀವು ಹೀಗೆ ಬೇರೆ ಆಟ ಬಿಟ್ಟು? ಕಾಳಿಂಗನಗೌಡರು ನಾನು ಬೊಂಬೈಗೆ ಒಂದ್ಸಲ ಹೋಯ್ದೆ, ಸಾಲಿಗ್ರಾಮ ಸಟ್ಟಿನಲ್ಲಿ. ಅಂದ್ರೆ ಯಾಕಂದ್ರೆ ಆರಾಟಿ ಅವ್ರನ್ನ ಆ ವರ್ಷ ಬೊಂಬೈ ಸಟ್ಟಿ ಕರ್ಕೊಂಡು ಹೋಗ್ಲಿಲ್ಲ. ನನಗೆ ಜನ ಕಳಿಸಿ ಕೊಟ್ರು ಕಿಶನ್ ಹೇಳಿ. ಇಲ್ಲ ಮರ ನಾನ್ ಬರುದಿಲ್ಲ, ನಿಮ್ಮದು ಹೊಸ ಪ್ರಸಂಗಗಳೆಲ್ಲ ಆಗುದು, ನಂಗದಿಲ್ಲ ಇದಿಲ್ಲ, ಸಂಭಾಷಣೆಗಳೆಲ್ಲ ಅದೇ ಬರ್ಬೇಕಂತ ಹೇಳಿದ್ರೆ ನನ್ನ ಕೈಲಿ ಆಗುದಿಲ್ಲ ಅಂತ. ಇಲ್ಲ ನೀವು ಬನ್ನಿ ನಟರಾಜಕ್ಕೆ ಬನ್ನಿ ಅಂತ ಹೇಳಿ ಅವ್ರು ಹೋಯ್ತು. ನಟರಾಜಕ್ಕೆ ಹೋದೆ. ಜಲವಳ್ಳಿಯವರೆಲ್ಲ ಇದ್ರು. ಬಾರ ಹಣ್ಣು ನೀ ಅಂತ ಹೆದರ್ತ ಮರ ಹಾಗೆ ಹಿಂಗ ಅಂತೇಳಿ ಅವರೆಲ್ಲ ನನಗೆ ಉಪಚಾರ ಮಾಡಿದ್ರು. ನಂಗೆ ಜಲವಳ್ಳಿಯವರು ಬಾರಿ ಸ್ನೇಹಿತರಾಗಿದ್ರು. ಎಲ್ಲ ಹೇಳಿಕೊಟ್ರು. ಕಡೆಗೆ ಅದ್ರ ಆ ಸುಟ್ಟಲ್ಲಿ ಬೊಂಬೈಗೆ ಹೋಯ್ದೆ. ಹೋಗುವ 8 ದಿವಸ ಮೊದಲು 10 ದಿವಸ ಮೊದಲು ನಾವು ತಿರಿಯೋದು. ಅಲ್ಲಿ KMP ಅಲ್ಲಿ ಏನೋ ಅವರು ಬಿಡಾರ ಇತ್ತಲ್ಲ, ಬಾಡಿಗೆ ಮನೆ